ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮೇಘನಾ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಸ್ಟ್ರೀಟ್ ಸ್ಟೈಲ್ಗಳಲ್ಲಿ ಸಿಗುತ್ತಲ್ಲ, ಹೊರಗಡೆ ಎಲ್ಲ ಇಟ್ಟಿರ್ತಾರಲ್ಲ, ಆ ಥರನೇ ಟೇಸ್ಟ್ ಬರೋ ಹಾಗೆ ಎಲೆಕೋಸಿಂದ ಗೋಬಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸುಮಾರು 3/4 kg ಅಷ್ಟು ಆಗೋವಷ್ಟು ಒಂದು ಕೋಸನ್ನ ತೊಗೊಂಡಿದ್ದೀನಿ. ಆ ಕೋಸನ್ನ ಚೆನ್ನಾಗಿ ಹಚ್ಕೊಂಡಿದ್ದೀನಿ ನೈಸಾಗಿ. ಇಷ್ಟು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನು ಬೇಡಿಗೆ ಮೆಣಸಿನ್ಕಾಯಿ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಗುಂಟೂರು ಮೆಣಸಿನ್ಕಾಯಿ ಪುಡಿನ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 250 ಗ್ರಾಮ್ನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಆ ಕ್ವಾಂಟಿಟಿಲಿ ಹಾಕಿ ಕಲಸಿದ್ರೆ ಸೇಮ್ ಕರೆಕ್ಟಾಗಿ ಕ್ವಾಂಟಿಟಿ ಇದೆ, ಅದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಕಾರ್ನ್ಫ್ಲೋರ್ನ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಕಾರ್ನ್ಫ್ಲೋರ್ನ ಹಾಕಿ ಎಷ್ಟು ಹಿಡಿಯುತ್ತೋ ಅಷ್ಟು ನೀರು, ಮಾಮೂಲಿ ಬಜ್ಜಿ ಹಿಟ್ಟೆಲ್ಲ ಕಲಿಸ್ತಿರಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಚುಮ್ಕೊಳ್ಕೊಂಡು ನಾನಿಲ್ಲಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಕರೆಕ್ಟಾಗಿ ಬಜ್ಜಿ ಹಿಟ್ಟಿನದಕ್ಕಾಗಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ನಂತರ ಅದಕ್ಕೆ ಒಂದೊಂದಾಗೇ ಬಿಟ್ಕೊತಾ ಇದ್ದೀನಿ. ನೀವು ಈ ಥರನಾದರೂ ಬಿಡ್ಬೋದು, ಇಲ್ಲಾಂದರೆ ಸಪ್ರೇಟಾಗಿ ಟೈಮ್ ಇರುತ್ತಲ್ಲ, ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ಇರುತ್ತಲ್ಲ, ಸಪ್ರೇಟಾಗಿ ತಟ್ಟೆಯಲ್ಲಿ ಒಂದೊಂದೇ ಉಂಡೆ ಮಾಡಿ ಇಟ್ಕೊಂಡು ಆವಾಗ ಬೇಗ ಬಿಡ್ಬೋದು. ಈ ಕಡೆ ಮತ್ತು ನಾನೀಗ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಕೂಡ 1 ಸ್ಪೂನ್ ಹಾಕಿ ಕಾಯಕ್ಕೆ ಇಟ್ಕೊಂಡು ಕ್ಯಾಪ್ಸಿಕಮ್ಮು ಈರುಳ್ಳಿ ಕೂಡ ಹಾಕ್ಕೊಂಡೆ. ಅದು ಸ್ವಲ್ಪ ಫ್ರೈ ಆಗಬೇಕು. ನಂತರ ಇದು ಸೋಯಾ ಸಾಸು ಮತ್ತು ಇದು ಚಿಲ್ಲಿ ಸಾಸು, ಇದರಲ್ಲಿ ಎರಡು ಒಂದೊಂದು ಸಣ್ಣ ಬೌಲಲ್ಲಿ ಒಂದೊಂದು ಬೌಲ್ ಹಾಕ್ತಾಯಿದ್ದೀನಿ ನಾನು. ನಂತರ ಇದು ಟೊಮೊಟೊ ಕೆಚಪ್ಪು, ಟೊಮೊಟೊ ಸಾಸ್ ಆದರೂ ಹಾಕ್ಕೋಬೋದು, ಇಲ್ಲ ಕೆಚಪ್ ಆದರೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸತಿ ಮಾಡಿ ನೋಡಿ ನೀವು, ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲಿ. ನಂತರ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ. ಸಾಸು ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ. ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಮತ್ತು ಇದಕ್ಕೂ ಕೂಡ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರಕ್ಕೋಸ್ಕರ ಇದು, ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಲಾಸ್ಟಿಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಗೋಬಿ ಮಂಚೂರಿ ರೆಡಿ ನೋಡಿ. ಈ ಥರ ಸಾಸ್ ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ. ಟೇಸ್ಟ್ ಕೂಡ ಹಂಗೇ ಇದೆ, ಸೇಮ್ ಹೊರಗಡೆ ಎಲ್ಲ ಸಿಗುತ್ತಲ್ಲ ಹಂಗೇನೆ. ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಟೊಮೊಟೊ ಕೆಚಪ್ ಜೊತೆಗೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ನೋಡಿ. ನಾನು ಮಾಡಿರೋ ಪ್ಲೇಟ್ಸು 9 ಪ್ಲೇಟ್ ಆಗಿದೆ ಗೋಬಿ. ನಾನು ಒಂದು 3/4 kg ಅಷ್ಟು ಕೋಸನ್ನ ತೊಗೊಂಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.